ನಮಸ್ಕಾರ ಎಲ್ಲರಿಗೂ. ಗಾಯತ್ರಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಗೆಣಸಿನ ಹೋಳಿಗೆ ಮಾಡುವಾಗ ಅದರ ಹೂರಣ ತೆಳುವಾತಂದ್ರೆ ಏನು ಮಾಡಬೇಕು ಅಂತ ನೋಡೋಣ ಬರ್ರಿ. ಇಲ್ಲಿ ನಾನು ಒಂದು ಗೆಣಸು ತೊಗೊಂಡಿನಿ. ಅದನ್ನು ಸಣ್ಣ ಒಂದು 4 ಭಾಗ ಮಾಡಿಕೊಂಡು ಸ್ವಚ್ಛ ತೊಳೆದು ಕುಕ್ಕರ್ ಒಳಗೆ ಹಾಕ್ಕೋತೀನಿ. ಕುಕ್ಕರ್ ಒಳಗೆ ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಹಾಕಿ 1 ಅಥವಾ 2 ಸೀಟಿ ಮಾಡ್ಕೋಬೇಕು. ಈಗ ಗ್ಯಾಸ್ ಮೇಲಿಟ್ಟು ನಾನು 2 ಸೀಟಿ ಮಾಡ್ಕೋತೀನಿ. ನೀವು ಒಂದೇ ಮಾಡಿಕೊಂಡು ನೋಡಿರಿ, ಅದು ಬಂದರೂ ಬರ್ಬೋದು. ಅದು ಆಗುವಷ್ಟೊತ್ತಿಗೆ ಇಲ್ಲೇ ಕಣಕಾತು ಕಲಸೋನು. ನಾನು ಇಲ್ಲೇ ಗೋಧಿ ಹಿಟ್ಟು ಯೂಸ್ ಮಾಡೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸಾಫ್ಟ್ ಕಣಕ ಚಪಾತಿಗಿಂತ ಸ್ವಲ್ಪ ತೆಳುವಾಗಿರಬೇಕು, ಆ ರೀತಿ ಕಲಸ್ಕೋಬೇಕು. ಚಪಾತಿ ಎಷ್ಟು ಗಟ್ಟಿ ಇರಬಾರ್ದು, ತೀರಾ ಅಳಕ್ಕೂ ಆಗಬಾರ್ದು, ಹಂಗೆ ಕಲಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋತೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಸರಿಯಾಗಿ ನಾದ್ಕೊಂಡು ಕಲಸ್ಕೊಂಡು ಒಂದು 10ರಿಂದ 15 ನಿಮಿಷ ನೆನೆಲಿಕ್ಕೆ ಇಡ್ತೀನಿ. ಈಗಲೇ ಪ್ರೆಷರ್ ಎಳೆದು ಕೂಲಾಗಿದೆ. ಈಗ ಗೆಣಸೆಲ್ಲ ಹೊರಗೆ ತಕ್ಕೋತೀನಿ. ನೋಡಿ, ಈಗ ಸ್ವಲ್ಪ ಹಿಡಿದ್ರು ಆ ಸಿಪ್ಪೆ ಬೇಯಿಸ್ಬೇಕು, ಆ ಥರ ಬೇಯಿಸ್ಕೋಬೇಕು ಇವನ್ನ. ಅದು ಆರುವಷ್ಟೊತ್ತಿಗೆ ನಾನು ಬೆಲ್ಲ, ನೀವು ಇದನ್ನು ತುರುಮಣಿ ಒಳಗೆ ತುರ್ಕೊಂಡ್ರೂ ನಡೀತದೆ, ಅಥವಾ ಹಿಂಗೆ ಚಾಕುದಿಂದ ಸಾಫ್ಟಾಗಿ ತಕ್ಕೊಂಡ್ರೂ ನಡೀತದೆ. ನಾನು ಚಾಕುದಲ್ಲೇ ತಕ್ಕೋತೀನಿ. ಬಟ್ ಅದು ಹಳಕಿರಬಾರ್ದು, ಸಾಫ್ಟಾಗಿರಬೇಕು ಬೆಲ್ಲ, ಅಂದರೆ ಹೋಳಿಗೆ ಹರಿತಾವಲ್ಲ ಅದಕ್ಕಾಗಿ. ನೋಡಿರಿ, ಈ ರೀತಿ ನಾನು ಎಲ್ಲ ಸಾಫ್ಟಾಗಿ ನೋಡಿರಿ, ಒಂದು ಗಂಟಿಲ್ಲ, ಈ ರೀತಿ ಹೆಚ್ಕೊಂಡೀನಿ ಚಾಕುದಲ್ಲೇ. ಈಗಿದು ಆರಿದ. ನಾನಿಲ್ಲಿ ಏನು ತಪ್ಪು ಮಾಡಿದೆ ಅಂದ್ರೆ, ಇನ್ನೂ ಇದು ಬೆಚ್ಚಗಿದ್ದಾಗ ನಾನು ಅದನ್ನು ಹೆರ್ಕೊಂಡು ಬೆಲ್ಲದೊಳಗೆ ಮಿಕ್ಸ್ ಮಾಡಿದೆ. ಹಾಗಾಗಿ ನಂದು ಹೂರಣ ತೆಳುವಾಗಿತ್ತು. ಅದಕ್ಕೆ ನಾನು ಈ ರೀತಿ ಮಾಡಿಕೊಂಡೆ ಅಂತ ನಿಮಗೆ ಹೇಳಬೇಕಂತ ಬಯಸ್ಲಿಕ್ಕತ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಗೊತ್ತಿಲ್ಲದವ್ರಿಗೆ ಯೂಸ್ ಆಗಲಿ ಅಂತ ಮಾಡ್ಲಿಕ್ಕತ್ತೀನಿ ವಿಡಿಯೋ ಇದನ್ನು. ಈಗ ಇದನ್ನು ಇದರೊಳಗೆ ಹೆರ್ಕೋತೀನಿ. ಹಾಗೆ ಸ್ಮ್ಯಾಶ್ ಮಾಡ್ಬೋದು, ಆದರೂ ಒಂದೊಂದು ಗಂಟು ಉಳಿತಂದ್ರೆ ಹೋಳಿಗೆ ಹರಿತಾವಂಥೇಳಿ ನಾನು ತುರಿಮನೆಯಲ್ಲಿ ತುರ್ಕೋತೀನಿ. ನೋಡಿರಿ, ಈ ರೀತಿ ಹೀಗೆ ಎಲ್ಲನೂ 3 ಎಲ್ಲ ಹೆರ್ಕೋತೀನಿ. ಈಗ ಇಷ್ಟ ಆಯ್ತು ನೋಡಿರಿ. ಅದೆಷ್ಟದ ಅಷ್ಟೇ ಇದು ಬೆಲ್ಲ ತೊಗೊಂಡು ನಾನು. ಆದರೆ ಇದು ಕಂಪ್ಲೀಟ್ ತಣ್ಣಗಿರಲಿಲ್ಲ. ಅದಕ್ಕೆ ಇದು ನಾನು ಮಿಕ್ಸ್ ಮಾಡಿ ಅದನ್ನು ಪೂರ್ಣ ತಣ್ಣಗಾದ್ಮೇಲೆ ಕಲಸಿದ್ರೆ ಅದೇನು ತೆಳು ಆಗ್ತಿರ್ಲಿಲ್ಲ ಏನೋ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತೀನಿ. ಅದರೊಳಗೆ ಜಾಜಿಕಾಯಿನೂ ಮಿಕ್ಸ್ ಅದ ಇದು ಏಲಕ್ಕಿ ಪುಡಿ ಒಳಗೆ. ನೋಡಿರಿ, ಈ ರೀತಿ ಹಿಂಗೆ ಅಳಕಾಗಿ ಬಿಡ್ತಿದ್ದು. ಅದಕ್ಕೆ ಏನು ಮಾಡಬೇಕಪ್ಪ ಅಂತ ವಿಚಾರ ಮಾಡಿ ನಾನು ಮತ್ತು ಕಡಾಯಿ ಒಳಗೆ ಅದನ್ನು ಅದೇನು ಕಲಸ್ಕೊಂಡಿದ್ದೆಲ್ಲ ಎಲ್ಲ ಹಾಕ್ಕೊಂಡೆ ಅದರೊಳಗೆ. ಈಗ ಒಂದೊಂದು ಅರ್ಧ ಬಟ್ಲಷ್ಟು ನಾನು ಹಸಿ ಕೊಬ್ಬರಿ ತುರಿ ಇತ್ತು, ಅದನ್ನು ಮಿಕ್ಸ್ ಮಾಡಿದೆ. ಆಮೇಲೆ ಅದನ್ನು ಸ್ವಲ್ಪ ಗಟ್ಟಿ ಆಗುವೊಳಗೂ ಅದನ್ನು ಫ್ರೈ ಮಾಡಿಕೊಂಡೆ. ತಳ ಬಿಟ್ಟು ಬರ್ತದಲ್ಲ ಅಲ್ಲಿವರೆಗೂ ಮಾಡಿಕೊಂಡೆ ನಾನು. ಒಂದು ಸ್ವಲ್ಪ ಗಟ್ಟಿಯಾಗು ಹೂರಣದ ಹದ ಬರೋವರೆಗೂ ಅದು ತಿರುವಾಡ್ಕೊತಿರ್ಬೇಕು. ನೋಡಿರಿ ಹೆಂಗೆ ಗಟ್ಟಿ ಆಯಿತು. ನೋಡಿ ಹೆಂಗೆ ತಳ ಬಿಡ್ತದೆ. ಈ ರೀತಿ ಆದಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈಗ ಇದನ್ನು
ಚೆಂದಾಗಿ ಸ್ಪ್ರೆಡ್ ಮಾಡಿ ಆರ್ಲಿಕ್ಕೆ ಇಡ್ತೀನಿ. ನೋಡಿರಿ ಗಟ್ಟಾತಲ್ರಿ, ಈ ರೀತಿ ಮಾಡ್ಕೋಬೇಕಷ್ಟೇ. ಇಲ್ಲ ನೀವು ಪೂರ್ಣ ತಣ್ಣಗೆ ಇತ್ತು ಅದೇನೋ ಹಂಗೆ ಆಳಕ್ಕಾಗಲಿಲ್ಲ ಅಂದ್ರೆ ಮಾಡ್ಬೋದು. ಅಕಸ್ಮಾತ್ ಹಿಂಗೆ ಏನಾರು ನಮ್ಮದು ಮಾಡುವಾಗ ಹಿಂಗೆ ಏನಾರು ತಪ್ಪಾತಂದ್ರೆ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕಂತ ಹೇಳ್ಕತೀನಿ. ಈಗ ತಣ್ಣಗಾಗಿದೆ. ಇದು ಈಗ ಚೆಂದಾಗಿ ಕಲಿಸಿ ನಮಗೆ ಎಷ್ಟು ಬೇಕಷ್ಟು ಉಂಡೆ ಮಾಡ್ಕೋಬೋದು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ. ನಮಗೆ ಯಾವ್ದು ಅಳತೆ ಬೇಕೋ ಆ ರೀತಿ ಉಂಡೆ ಮಾಡ್ಕೋಬೇಕು. ನೋಡಿ ಈಗ ಹೂರಣ ಎಷ್ಟು ಕರೆಕ್ಟಾಗಿ ಬಂತು. ಇದೇ ರೀತಿಯೇ ನಾವು ಬೇಳೆ ಒಬ್ಬಟ್ಟು ಮಾಡುವಾಗ ಸಹಿತ ಅದು ಕಣಕ ಹಿಂಗೆ ಹೂರಣ ಹಿಂಗೆ ಅಳಕಾತಂದ್ರೆ ಇದೇ ರೀತಿಯೇ ಮಾಡ್ಕೊಂಬಿಡ್ಬೇಕು, ಆಗ ಸರಿ ಹೋಗ್ತದೆ. ಈಗ ನಾನು 4 ಗೆಣಸಿಂದು ಪೀಸ್ ತೊಗೊಂಡಿದ್ದಕ್ಕೆ 6 ಹೋಳಿಗೆ ಆಗ್ತಾವೆ ನೋಡಿರಿ, ಅಷ್ಟಾತಿದು. ಈಗ ಕಣಕನೂ ಚೆಂದಾಗಿ ನೆಂದದ. ಈಗ ಹೋಳಿಗೆ ಮಾಡೋಣ. ಬರೀ ಹೆಂಗೆ ಆಗ್ತಾವಂತ ನೋಡೋಣ ಹೋಳಿಗೆ ಮಾಡಿ. ನಾವು ಕೊಬ್ಬರಿ ಮಿಕ್ಸ್ ಮಾಡಿದ್ರಿಂದ ಬಹುಶಃ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಹೋಳಿಗೆ ಅಂತ ಅನ್ಕೋತೀನಿ. ಯಾಕಂದರೆ ಕೊಬ್ಬರಿ ಹೋಳಿಗೆ ಸ್ವಲ್ಪ ಹಾರ್ಡಿರ್ತಾವಲ್ಲ, ಮೆತ್ತಗೆ ಆಗೋದಿಲ್ಲ ಹೋಳಿಗೆ. ಹೆಚ್ಚಿಂದ ಕಣಕ ಇದ್ರೆ ತೆಗೆದು ಬಿಡಬೇಕು ಮೇಲಿಂದು. ಕೆಲವೊಬ್ಬರು ಎಣ್ಣೆ ಹಚ್ಚಿ ಮಾಡ್ತಾರೆ, ಕೆಲವೊಬ್ಬರು ಹಿಟ್ಟು ಹಚ್ಚಿ ಮಾಡ್ತಾರೆ. ನಾ ಇಲ್ಲಿ ಹಿಟ್ಟು ಹಚ್ಚಿ ಮಾಡ್ತೀನಿ. ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಮಾಡ್ಕೋಬೋದು ಇದನ್ನು. ಆ್ಯಕ್ಚುಲಿ ಗೆಣಸಿನ ಹೋಳಿಗೆ ಭಾಳ ಸಾಫ್ಟ್ ಇರ್ತವೆ, ಅದು ಕೊಬ್ಬರಿ ಮಿಕ್ಸ್ ಮಾಡೋದ್ರಿಂದ ಅಷ್ಟೊಂದು ಸಾಫ್ಟ್ ಬರೋದಿಲ್ಲ. ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ. ಸ್ವಲ್ಪ ಎಣ್ಣೆ ಹಚ್ಚಿ ಹಂಚಿನ ಮೇಲೆ ಹಾಕ್ತೀನಿ. ಈಗ ಎರಡೂ ಕಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸ್ಕೊಂಡ್ರೆ ರೆಡಿ ಆಗ್ತದೆ ಹೋಳಿಗೆ. ಅದಕ್ಕೆ ಗೆಣಸು ಬೇಯಿಸ್ಕೊಂಡ್ಮೇಲೆ ಪೂರ್ಣ ತಣ್ಣಗಾಗುವವರೆಗೂ ಬೆಲ್ಲ ಒಳಗೆ ಮಿಕ್ಸ್ ಮಾಡಬಾರ್ದು. ಅಕಸ್ಮಾತ್ ಹಿಂಗೆ ನಾ ಮಿಕ್ಸ್ ಮಾಡಿದ್ದಕ್ಕೇ ಹಿಂಗೆ ಆಯ್ತಿದು. ಅದಕ್ಕೆಲ್ಲರಿಗೂ ಯಾರಿಗೆ ಗೊತ್ತಿರಂಗಿಲ್ಲ, ಅದು ಹೇಳ್ಬೇಕಂತ ಮಾಡೀನಿದೆ ವಿಡಿಯೋ. ನೋಡಿ, ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಈಗ ಇದಾಗಿ ತೆಗಿತೀನಿ. ಈಗ ಇನ್ನೊಂದು ಲಟ್ಸ್ಕೊಂಡಿನಿ, ಅದನ್ನು ಹಾಕ್ತೀನಿ. ಇದೇ ರೀತಿನೇ ಎಲ್ಲನೂ ಮಾಡ್ಕೋತೀನಿ.
ನನ್ನ ವಿಡಿಯೋ ಲೈಕ್ ಆಗಿದ್ರೆ ಒಂದು ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಮಾಡಿಲ್ಲ ಅವರು ವಿಡಿಯೋನ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ ಈಗ ಆರು ಎಲ್ಲ ಬೇಯಿಸ್ಕೊಂಡಾಗಿದೆ. ತುಪ್ಪ ಜೊತೆ ಸರ್ವ್ ಮಾಡ್ತೀನಿ.